ಥ್ರಿಲ್ಲರ್ 90s ಲವ್ ಸ್ಟೋರೀಸ್ ಕಥೆಗಳನ್ನು ನೋಡಿರಿ. ಒಳ್ಳೆಯ ಕಾಮಿಡಿ ಥ್ರಿಲ್ಲರ್ ಮನ ಮಿಡಿಯುವ ಲವ್ ಸ್ಟೋರಿಗಳು ಇವೆ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ರೀ. ಪ್ಲೀಸ್ ನೀನು ನನ್ನನ್ನು ಇಷ್ಟಪಡುತ್ತೀಯಾ? ಇದು ಸಾಧ್ಯವಿಲ್ಲ. ನಾವು ದೂರವಿರಬೇಕು. ದಯವಿಟ್ಟು ಹೋಗಬೇಡ. ನಾವು ಹೋಗಬೇಕು. ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕಂಟ್ರೋಲ್ ಯುವರ್ ಸ್ವಲ್ಪ ನೀವಿಬ್ರು ದೂರವಿರಿ. ಮಗುವಿನ ಶವ ಪರೀಕ್ಷೆ ಮಾಡಬೇಕು, ಆಸ್ಪತ್ರೆಗೆ ಕಳಿಸಿಕೊಡಬೇಕು. ನಂತರ ಮಗುವನ್ನು ನಿಮಗೆ ಒಪ್ಪಿಸುತ್ತೇವೆ. ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಅಯ್ಯೋ ಬೇಡ ಮೇಡಮ್, ಬೇಡ ಬೇಡ, ಯಾವ ಪರೀಕ್ಷೆಯೂ ಬೇಡ. ನನ್ನ ಮಗಳನ್ನು ತುಂಡು ಹಾಕಿಸಿ ಹೊಲಿಗೆ ಹಾಕಿ ಕೊಡ್ತೀರಾ? ಬೇಡ ಮೇಡಮ್, ಬೇಡ. ಮನೆಗೆ ಮಗಳು ಬಂದಿದ್ದಾಳೆ ಎಂದಾಗ ನಾನು ಎಷ್ಟು ಖುಷಿ ಪಟ್ಟಿದ್ದೀನಿ ಗೊತ್ತಾ? ಇದೇ ಕೈಯಲ್ಲಿ ಎತ್ತಾಡಿಸಿದ ಮಗು ಮೇಡಮ್ ಇದು. ಮಗಳನ್ನ ಪೋಸ್ಟ್ ಮಾರ್ಟಮ್ ಹೆಸರಲ್ಲಿ ತುಂಡಾಗಿ ಮಾಡಿ ಕೊಡ್ತೀರಾ? ನನ್ನ ಮಗಳನ್ನು ಹೂವಂತೆ ಸಾಕಿದ್ದೀನಿ ಮೇಡಮ್. ಅಯ್ಯೋ ದೇವರೇ, ಹೀಗೆ ನಾ ಆ ತಂದೆಗೆ ಸಮಾಧಾನ ಮಾಡಲಿ? ಯಾವ ತಂದೆಗೂ ಈ ಕಷ್ಟ ಕೊಡಬೇಡಪ್ಪ. ಲುಕ್ ಮಿಸ್ಟರ್, ನೀವು ಹೀಗೆ ಹೇಳಿದ್ರೆ ತಪ್ಪಾಗುತ್ತೆ. ನಿಮ್ಮ ಮಗುವಿನ ಸಾವಿನ ಕಾರಣ ತಿಳಿಬೇಕಲ್ವಾ ನಿಮಗೆ? ನಿಮ್ಮ ಹೇಳಿಕೆ ಪ್ರಕಾರ ಶಾಲೆಗೆ ಹೋದ ಮಗಳು ಮನೆಗೆ ಬಂದಿಲ್ಲ ಅಲ್ವಾ? ಹೌದು ಮೇಡಮ್, ಶಾಲೆ ಮುಗಿದ ತಕ್ಷಣ ಅವಳು ಟ್ಯೂಷನ್ಗೆ ಹೋಗ್ತಾಳೆ ನನ್ನ ಮಗಳು. ಹಾಗೆ ಟ್ಯೂಷನ್ಗೆ ಹೋಗುವ ನಿಮ್ಮ ಈ ಪುಟ್ಟ ಮಗಳು ನಗರದಿಂದ ಈ ಪ್ರದೇಶದಲ್ಲಿ ಹೇಗೆ ಬಂದ್ಲು? ಅದು ಈ ರೀತಿ ನಗ್ನ ಸ್ಥಿತಿಯಲ್ಲಿ ಸಾಯಲು ಸಾಧ್ಯವಾ? ಆದರೆ ಇದು ಮರ್ಡರ್. ನಿಮ್ಮ ಮಗುವಿನ ಸಾವಿಗೆ ಕಾರಣರಾದವರನ್ನು ಹಿಡಿದು ಅವರಿಗೆ ಶಿಕ್ಷೆ ಕೊಡಿಸಬೇಕಲ್ಲ. ಸೊ ನೀವು ನನಗೆ ಸಹಕರಿಸಬೇಕು. ಮಗುವಿನ ಶವ ಪರೀಕ್ಷೆ ನಡೆಯಲೇಬೇಕು. ನಂತರ ನೀವು ಮುಂದಿನ ಕಾರ್ಯಕ್ರಮವನ್ನು ಮಾಡಬಹುದು. ಆದರೆ ನಿಮ್ಮ ಮಗಳ ಸಾವಿಗೆ ಕಾರಣನಾದವರನ್ನು ಯಾರೇ ಇರಬಹುದು, ಅವರನ್ನು ನಾನು ಸುಮ್ಮನೆ ಬಿಡೋದೇ ಇಲ್ಲ. ಆದರೆ ಮೇಡಮ್, ನನ್ನ ಮಗಳ ಪ್ರಾಣನೇ ಹೋಗ್ಬಿಟ್ಟಿದೆಯಲ್ಲ ಮೇಡಮ್. ಓ ಛೀ, ವಾಟ್ ಹ್ಯಾಪನ್ ದುರ್ಗಾ? ಸರ್, ಆ ಮಗುವನ್ನು ಅತ್ಯಾಚಾರ ಮಾಡಿ ಕೊಂದಿದ್ದಾರೆ ಸರ್. ಮಗುವಿನ ದೇಹವನ್ನು ನೋಡಿದ ಕೂಡಲೇ ನನಗೆ ಅರ್ಥ ಆಯಿತು ಸರ್. ಬಟ್ ಪೋಸ್ಟ್ ಮಾರ್ಟಮ್ ಮುಖ್ಯ ಅಲ್ವಾ ಸರ್? ಅದಕ್ಕೆ ಪೇರೆಂಟ್ಸ್ನ ಒಪ್ಪಿಸ್ತಾ ಇದ್ದೀನಿ ಸರ್. ಓ ನೋ, ಆಂಬ್ಯುಲೆನ್ಸ್ ಬರುತ್ತೆ, ಶವನ್ನ ಹಾಸ್ಪಿಟ್ಲಿಗೆ ಕರೆಸಿ ಎಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲ ನನ್ನ ಟೇಬಲ್ ಮೇಲೆಲ್ಲ ಇರಬೇಕು. ಓಕೆ, ನೀವೇ ನಿಂತ್ಕೊಂಡು ಮಾಡಬೇಕು ಈ ಕೆಲಸನ. ಎಸ್ ಸರ್. ಎಕ್ಸ್ಕ್ಯೂಸ್ ಮೀ ಸರ್. ಹೇಳಿ ಸರ್, ಈ ಘಟನೆ ಬಗ್ಗೆ ಏನು ಹೇಳ್ತೀರಾ? ಈಗಷ್ಟೇ ನಾನು ಬಂದಿರೋದು, ಅದೇನು ಅಂತ ನೋಡಿ ನಂತರ ನಿಮಗೆ ಮಾಹಿತಿ ಕೊಡ್ತೀನಿ. ಸರ್, ಆದರೂ ನೀವು ಈ ಘಟನೆ ಬಗ್ಗೆ ಸ್ವಲ್ಪ ಆದರೂ ಇನ್ಫಾರ್ಮೇಶನ್ ಕೊಡಬಹುದಲ್ಲ ಸರ್? ಅದೇ ಹೇಳ್ತಾ ಇದ್ದೀನಲ್ಲ, ಸ್ವಲ್ಪ ಸಮಯದ ನಂತರ ನಾನೇ ಕೊಡ್ತೀನಿ ಅಂತ. ವಾಟ್ ನೆಕ್ಸ್ಟ್ ದುರ್ಗಾ? ಐ ವಾಂಟ್ ಫುಲ್ ಫ್ರೀಡಮ್ ಸರ್. ಓ, ಆ ಮಗುವಿನ ಕೇಸ್ ವಿಷಯವಾಗಿ ತಾನೇ ಕೇಳ್ತಾ ಇದೀಯಾ? ಎಸ್. ಇವತ್ತು ಸುಮ್ಮನೆ ಇರ್ತೀನಿ, ಬಟ್ ನಾಳೆ ಮೊದಲು ಮಗುವಿನ ಮನೆಯಿಂದಲೇ ತನಿಖೆ ಶುರು ಮಾಡ್ತೀನಿ. ಇತ್ತೀಚೆಗೆ ಇದೇ ರೀತಿ 4 ಮಕ್ಕಳು ಕಾಣೆಯಾಗಿದ್ದಾರೆ ಸರ್. ಆದರೆ 4 ಮಕ್ಕಳ ಪತ್ತೆ ಇವತ್ತಿಗಾದ್ರೂ ಆಗೇ ಇಲ್ಲ. ಐ ಥಿಂಕ್ ಇದು ಶಿಶುಕಾಮಿಯ ಕೆಲಸನೇ ಇರಬೇಕು ಸರ್. ಮೇ ಬಿ ನಿನ್ ಗೆಸ್ ಸರಿ ಇರಬಹುದು ಅಲ್ವಾ ದುರ್ಗಾ? ಬಟ್ ಆ 4 ಕೇಸು ಮತ್ತು ಇದು ಎಲ್ಲವನ್ನು ಒಂದೇ ಎಂದು ಹೇಗೆ ಯೋಚನೆ ಮಾಡ್ತೀಯಾ? ಕಿಲ್ಲರ್ ಬೇರೆ ಬೇರೆ ಇರ್ಬೋದಲ್ಲ. ಆ 4 ಮಿಸ್ಸಿಂಗ್ ನಲ್ಲೂ ಕೂಡ ಇದುವರೆಗೂ ಮಕ್ಕಳು ದೊರೆತಿಲ್ಲ. ಇನ್ಫ್ಯಾಕ್ಟ್ ಅವರ ಶವ ಕೂಡ ಸಿಕ್ಕಿಲ್ಲ. ಬಟ್ ಇದರಲ್ಲಿ ಹಾಗಾಗಲ್ಲ. ಸೊ ನನಗೇನೋ 2 ಪ್ರಕರಣಗಳು ಬೇರೆ ಬೇರೆ ಇದೆಯೇನೋ ಎನ್ನುವ ಅನುಮಾನ ನನಗೆ. ಎಸ್, ಯು ಆರ್ ರೈಟ್. ಏನಾದರೂ ಸರಿ, ನಾಳೆ ನಾನು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿಯೇ ಮಾಡ್ತೀನಿ. ಆ ಮಗುವನ್ನು ಕೊಂದವರನ್ನು ಇಂಚಾಗಿ ನಡೆಸಿ ಸಾಯಿಸದೆ ಹೋದ್ರೆ ನಾನು ದುರ್ಗಾನೇ ಅಲ್ವೇ ಅಲ್ಲ. ಕಾಮ್ ಡೌನ್ ದುರ್ಗಾ, ಕಾಮ್ ಡೌನ್. ಈ ಇನ್ವೆಸ್ಟಿಗೇಷನ್ಗೆ ನಿನ್ನೊಂದಿಗೆ ನಾನು ಕೂಡ ಬರ್ತೀನಿ. ಬಟ್ ನಿನ್ನನ್ನು ಇಲ್ಲಿಗೆ ಬಲವಂತವಾಗಿ ಕರೆಸಿಕೊಂಡಿದ್ದೆ ಬೇರೆ ಉದ್ದೇಶಕ್ಕೆ. ಒಬ್ಬ ಸೀರಿಯಲ್ ಕಿಲ್ಲರ್ನ ಭೇಟಿಯಾಡಬೇಕಿತ್ತು. ಸೊ ಐ ನೀಡ್ ಯುವರ್ ಹೆಲ್ಪ್. ಇಟ್ಸ್ ಓಕೆ. ಮೊದಲು ಈ ಮಗುವಿನ ಕೇಸ್ ಮುಗಿಸೋಣ, ಓಕೆನಾ? ಸರಿ ಸರ್, ಇನ್ನು ನಾನು ಹೊರಡ್ತೀನಿ. ದುರ್ಗಾ, ಇಷ್ಟು ಬೇಗ ಹೊರಟ? ಸರ್, ಮೊದಲು ನನ್ನ ಮಗಳನ್ನು ನೋಡಬೇಕು. ಆದ್ರೆ ದುರ್ಗಾ, 1 ನಿಮಿಷ ನಿಲ್ಲು. ಹೇಳಿ ಸರ್. ಅದು ದುರ್ಗಾ,
ನೀನು ಯಾಕೆ ಚೈಲ್ಡ್ ಹರಾಸ್ಮೆಂಟ್ ಕೇಸ್ಗಳು ಅಂದರೆ ಮಕ್ಕಳಿಗೆ ಸಂಬಂಧಪಟ್ಟ ಕೇಸ್ ಅಂದರೆ ಇಷ್ಟು ಹೈಪರ್ ಆಗೋದು? ಯಾಕೆ ಇಷ್ಟು ಕೋಪ ಮಾಡ್ಕೊಳ್ಳೋದು? ಈ ರೀತಿ ಕೇಸ್ ಬಂದರೆ ನಿನ್ನಲ್ಲಿ ರೋಷ ಆಕ್ರೋಶ ಹೆಚ್ಚು ಕಾಣುತ್ತೆ. ಯಾಕೆ ದುರ್ಗಾ? ಅದು ನೋಡು ದುರ್ಗಾ, ನಾನು ಇದನ್ನ ನಿನ್ನ ಹೈಯರ್ ಆಫೀಸರ್ ಆಗಿ ಕೇಳ್ತಾ ಇಲ್ಲ, ಜಸ್ಟ್ ನಿನ್ನ ಫ್ರೆಂಡ್ ಆಗಿ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಚೈಲ್ಡ್ ಹರಾಸ್ಮೆಂಟ್ ಎಷ್ಟು ಹಿಂಸದಾಯಕವಾಗಿರುತ್ತದೆ, ಎಷ್ಟು ಯಾತನದಾಯಕವಾಗಿರುತ್ತದೆ ಅನ್ನೋದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. ಯಾವುದೇ ಹಿಂಜರಿಕೆ ಇಲ್ಲದೆ, ಮುಜುಗರವಿಲ್ಲದೆ ಹೇಳ್ತಾ ಇರೋದು ನಾನು. ವಾಟ್ ವಾಟ್ ದುರ್ಗಾ, ಯು ಆರ್ ಕಿಡ್ಡಿಂಗ್ ಮೀ? ನಾನೆಕ್ ಸುಳ್ಳು ಹೇಳಿ? ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ನಲ್ಲಿದ್ದಾಗ ನಮ್ಮ ಪಕ್ಕದ ಮನೆಯವನ ಹರಾಸ್ಮೆಂಟ್ಗೆ ಹೆದರಿ ಅವನಿಗೆ ಚಾಕು ಹಾಕಿದ್ದು ಎಲ್ಲರಿಗೂ ಗೊತ್ತಿಲ್ಲ. ಬಹುಶಃ ನಿನಗೂ ಗೊತ್ತಿಲ್ಲ ಅಷ್ಟೇ. ದೊಡ್ಡವರಿಗೆ ನಮ್ಮೊಂದಿಗೆ ಏನಾಗ್ತಾ ಇದೆ ಎನ್ನುವ ತಿಳುವಳಿಕೆ ಇರುತ್ತದೆ, ಪ್ರತಿರೋಧ ತೋರುವ ಶಕ್ತಿಯೂ ಇರುತ್ತದೆ. ಆದರೆ ಪುಟ್ಟ ಮಕ್ಕಳಿಗೆ ಇರಲ್ಲ. ಅದಕ್ಕೆ ಯಾವುದಾದ್ರೂ ಪುಟ್ಟ ಮಕ್ಕಳಿಗೆ ಈ ರೀತಿ ಆಗಿದೆ ಎಂದಾಗ ನನಗೆ ನಾನೇ ಕಣ್ಣೆದುರು ಬರ್ತೇನೆ. ಬಟ್ ದುರ್ಗಾ, ಬಟ್ ನಿನ್ನ ಮಾವ, ಐ ಮೀನ್ ನನ್ನ ಜನ್ಮದಾತನಿಗೆ ನಾನೇ ಶಿಕ್ಷೆ ಕೊಡಿಸಿದ್ದೆ ಎನ್ನುವ ಕಾರಣಕ್ಕೆ ನೀನು ನನ್ನೊಂದಿಗೆ ಜಗಳವಾಡದೆ ಇದ್ದಿದ್ರೆ ನಾನೇ ನಿನ್ನ ಹತ್ತಿರ ಎಲ್ಲ ವಿಷಯನೂ ಹೇಳ್ತಾ ಇದ್ದೆ. ಬಟ್ ಐ ಆಮ್ ವೆರಿ ಸಾರಿ. ಪುಟ್ಟಿ ಬಾ, ಹಾಲು ಕುಡಿ ಬಾ. ಲೇಟ್ ಆಗುತ್ತೆ ಪುಟ್ಟಿ. ಯಾಕೋ ಅಮ್ಮ ಫೋನೇ ಮಾಡಿಲ್ಲ. ನಾನು ಫೋನ್ ಮಾಡ್ತೀನಿ, ಇವ ಮೊದಲು ಹಾಲು ಕುಡಿ. ನೀ ಹೇಳಿದ್ರೆ ಹಿಂಗೆ ಕೆಳಂಗಿಲ್ಲ. ಇರುವ ನಿಮಿಷ. ಪುಟ್ಟಿ ತಗೋ ಹಾಲು ಕುಡಿ. ಅಯ್ಯೋ, ಹಠ ಮಾಡಬಾರ್ದು. ಇಲ್ಲ, ಟಿವಿನೂ ಜಾಸ್ತಿ ನೋಡಬಾರ್ದು. ಹೋಮ್ವರ್ಕ್ ಎಲ್ಲ ಮಾಡಿದೀಯಾ ನೀನು? ಕಣ್ಣಿಗೆ ಚಸ್ಮಾ ಬರ್ತವೆ ಜಾಸ್ತಿ ಟಿವಿ ನೋಡಿದ್ರೆ. ಆಲ್ರೆಡಿ ಎಷ್ಟೋ ನೋಡ್ತಾ ಇದ್ದಾನೆ ನೀನು. ಅದ್ಯಾವ್ದು ಕಾಕ್ರೋಜ ಏನೋ ಒಂದು ನೋಡ್ತಾ ಇದ್ದಾನೆ ಇಷ್ಟತನ. ಇವಾಗ ಹಾಲು ಕುಡಿ ಆಯ್ತಾ? ಅಮ್ಮ ಬಂದ್ಮೇಲೆ ಟಿವಿ ಹಚ್ಚುವಂತಿ. ಅಜ್ಜಿ, ಅದು ಹಾಗೆ ಕಾಕ್ರೋಚ್. ಯಾವುದೋ ಒಂದು ಕಾಕ್ರೋಚ್. ಈಗ ನೀ ಮೊದಲು ಹಾಲು ಕುಡಿ, ಕಾಣಿಸ್ಬಿಡ ನನಗೆ. ಏನ್ ಮಾಡ್ತಾ ಇದ್ದಾಳೆ ನನ್ನ ಮಗಳು? ಹಠ ಮಾಡ್ತಾ ಇದ್ದಾಳ? ಅಯ್ಯೋ ದುರ್ಗಾ, ಬಂದೆ. ಚಲೋ ಮಾಡಿದೆ ನೋಡು. ಒಂದು ಸ್ವಲ್ಪ ಹಾಲು ಕುಡಿ ಅಂದ್ರೆ ಹಾಲು ಕುಡಿತಲ್ಲ, ಬರೀ ಹಠ ಮಾಡ್ತಾಳೆ. ಟಿವಿ ಬೇರೆ ಹಚ್ಬೇಕಂತೆ. ಇಷ್ಟೇ ತರ ಟಿವಿ ನೋಡಿದಾಳೆ. ಮತ್ತೆ ಇಲ್ಲ, ನಿನಗೆ ಟಿವಿ ಹಚ್ಚಿದ್ರೆ ನಾನು ಹಾಲು ಕುಡಿತೀನಿ, ಇಲ್ಲ ಅಂದ್ರೆ ಅಮ್ಮ ಬರ್ಲಿ, ಅಮ್ಮ ಬಂದ್ಮೇಲೆ ಹಾಲು ಕುಡಿತೀನಿ, ಇದು ಒಳ್ಳೆ ನಾನು ಅಂತ ಅಂದ್ಬಿಟ್ಟು ಹಠ ಹಿಡ್ಕೊಂಡು ಕುಂತಿದ್ದಾಳೆ. ಬಾ, ಹಾಲೆಲ್ಲ ಹಾಕಿ ಕೊಡದು ಬಾಯಿಗೆ, ಕುಡಿದ್ರೆ ಕುಡಿತಾಳೆ. ಅಯ್ಯೋ ಮಗಳ, ಯಾಕ ಅಜ್ಜಿಗಷ್ಟು ಕಾಡಿಸ್ತೀವಿ? ಅಮ್ಮ ತಮಾಷೆಗೆ. ಹಂಗಂದ್ರೆ ನಾನು ತಮಾಷೆ ಮಾಡೋ ಕಾಮಿಡಿ ಪೀಸಾ? ಮಗಳು ತಾಯಿ ಇಬ್ರು ಸೇರಿ ನನ್ನ ಕಾಮಿಡಿ ಪೀಸ್ ಮಾಡಿದ್ರ. ಈಗ ಮೊದ್ಲು ಇವಳಿಗೆ ಹಾಲು ಕೊಡ್ಬಾ, ಇಲ್ಲ ಅಂದ್ರೆ ತಣ್ಣಗಾಗತ್ತೆ ಕಣೆ. ಬಾಬಾ ಕೊಡು ಅಮ್ಮ, ನಾನೇ ಕುಡಿಸ್ತೀನಿ. ಚಿನ್ನು ತಗೋ ಹಾಲು ಕುಡಿ. ಓಹೋ, ನಗದ್ ನೋಡು ನಗದು, ಮುದ್ದು ಬಂಗಾರಿ ಗಿಂಡಿ. ತಗೊಳಮ್ಮ ಕುಡಿ. ಆಯ್ತಾ? ನಮ್ ಪುಟ್ಟಿಯ ಗರ್ಲ್, ಕಾಂಪ್ಲಾನ್ ಗರ್ಲ್. ಆಹಾಹಾ, ಮಾತು ಸಾಕು. ಕಾಂಪ್ಲೇನ್ ಗರ್ಲ್ ಅಲ್ವಾ? ಹೋಮ್ವರ್ಕ್ ಎಲ್ಲ ಮಾಡಿದ್ಯಾ ಮಗಳ? ಹ್ಞೂ ಕಡೆ, ಹೋಮ್ವರ್ಕ್ ಎಲ್ಲ ಮಾಡಿದ್ಲು. ಆದ್ರೆ ಟಿವಿ ಸ್ವಲ್ಪ ಜಾಸ್ತಿ ನೋಡ್ತಾಳ. ಅವಳಿಗೆ ಹೇಳು ಟಿವಿ ಜಾಸ್ತಿ ನೋಡಬಾರ್ದು, ಕಣ್ಣು ಹಾಳಾಗ್ತಾವು ಅಂತ. ಸರಿ ನಡಿ, ಡ್ರೆಸ್ ಚೇಂಜ್ ಮಾಡು. ಏನು ಹೋಮ್ವರ್ಕ್ ಇದ್ರೆ ಮಾಡ್ಕೋ, ಇಲ್ಲ ವಾಕಿಂಗ್ ಹೋಗೋಣ. ಬಾ ಹೋಗೋಣ ವಾಕಿಂಗ್ಗೆ. ನಾನು ಹೋಗ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ಕೊಂಡು ಬರ್ತೀನಿ, ಓಕೆನಾ? ಹೌದಲ್ಲ? ಪುಟ್ಟಿ ಕುಡಿಬೇಕು ತಾನೆ ಅಷ್ಟು? ಇವಾಗ ನೀನು ಅಷ್ಟು ಹಾಲು ಕುಡಿದ್ರೆ ನಾನು ನಿನ್ನ ಹೊರಗಡೆ ವಾಕಿಂಗ್ಗೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದ್ರೆ ಕರ್ಕೊಂಡು ಹೋಗಲ್ಲ. ಹೇಗ್ ಮಾಡ್ತೀಯಾ? ತಗೋ.
ಸರಿ, ಪೂರ್ತಿ ಹಾಲು ಖಾಲಿ ಮಾಡಬೇಕು. ಅಜ್ಜಿ ಇಲ್ಲೇ ಕುತ್ಕೊಂಡಿದ್ದಾಳೆ. ಇಲ್ಲ ಅಂತಂದ್ರೆ ಗೊತ್ತಲ್ಲ. ಸರಿ, ನೀನು ಹಾಲು ಖಾಲಿ ಮಾಡು, ನಾನು ಹೋಗ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಓಕೆನಾ? ಆಮೇಲೆ ವಾಕಿಂಗ್ ಹೋಗೋಣ. ಸರಿನಾ? ಸರಿ, ಎಲ್ಲರೂ ಹೋಗೋಣ. ನೀವು ಮೊದಲು ಹಾಲು ಕುಡಿ.